ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ಲಾಗ್. ಸೊ ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ನಾನು ಮಾಡಿದ್ದೇನೆಂದರೆ ರಾತ್ರಿನೇ ಒಂದು ಗ್ಲಾಸಲ್ಲಿ ಈ ಥರ ಮೆಂತ್ಯ ಕಾಳುಗಳನ್ನ ಒಂದು ಚಮಚದಷ್ಟು ಮೆಂತ್ಯ ಕಾಳುಗಳನ್ನ ಹಾಕಿ ನೆನೆ ಹಾಕಿ ಮಲ್ಕೊಂಡಿದ್ದೆ. ಸೊ ಎದ್ದ ತಕ್ಷಣ ಇಂಟಿ ಸ್ಟಮಕಲ್ಲಿ ಇದನ್ನು ತೊಗೊತಾ ಇದ್ದೀನಿ. ಯಾಕೆ ಅಂತ ಅಂದರೆ ಸುಮಾರು ಒಂದು ವಾರಗಳ ಕಾಲ ಬರೀ ಟ್ಯಾಬ್ಲೆಟ್ಸ್ನ ನುಂಗಿ ಬಾಡಿಲಿ ಹೀಟ್ ತುಂಬ ಆಗಿಬಿಟ್ಟಿದೆ. ನನಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಬೇರೆ ಆಗಿಬಿಡುತ್ತೆ ಆ ಥರ ಏನಾದರೂ ಹೀಟ್ ಆಯಿತು ಅಂದರೆ. ಮತ್ತು ಅದರಲ್ಲೂ ಇನ್ನೊಂದು ಏನಂತಂದರೆ ಊಟ ತುಂಬ ಕಡಿಮೆ ಫ್ರೆಂಡ್ಸ್. ಆ್ಯಕ್ಚುಲಿ ಊಟ ಹೋಗ್ತಾ ಇಲ್ಲ, ಅಮ್ಮ ಊಟ ಹೋಗ್ತಾ ಇಲ್ಲ ಅಂತೇಳಿ ಅರ್ಧಂಬರ್ಧ ತಿಂದು ಏನಾಗ್ತಾ ಇದೆ ಅಂತಂದರೆ ಕಾನ್ಸ್ಟಿಪೇಷನ್ ಸ್ವಲ್ಪ ಜಾಸ್ತಿನೇ ಆಗಿಬಿಟ್ಟಿದೆ. ಸೊ ನನಗೆ ಅನಿಸಿದ್ದೇನು ಅಂತಂದರೆ ಬಾಡಿಲಿ ಸ್ವಲ್ಪ ಎಲ್ಲೋ ಮೆಟಬಾಲಿಸಮ್ ಅನ್ನೋದು ಸ್ಲೋ ಆಗ್ತಾ ಇದೆ ಅಂತ ಅನ್ನಿಸ್ತು. ಹಾಗಾಗಿ ಡೈಲಿ ಒಂದೊಂದು ರೀತಿಯಾಗಿ ಈ ಥರ ನೆನೆಸಿರೋ ನೀರನ್ನು ಕುಡಿಯೋಣ ಅಂತ ಫಿಕ್ಸ್ ಆಗಿ ಸ್ವಲ್ಪ ಹೆಲ್ತ್ ರೋಟೀನ್ಸ್ನ ಮೇಂಟೈನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನೀರೆಲ್ಲ ಕುಡಿದ ತಕ್ಷಣ ನೆಕ್ಸ್ಟ್ ಹೋಗಿ ಫ್ರೆಶ್ ಆಗಿ ಬಂದು ಹೊರಗಡೆ ಇನ್ನು ಕಸ ಹೊಡೆದು ಎಲ್ಲ ಒರೆಸ್ಕೊಂಡು ರಂಗೋಲಿ ಹಾಕಬೇಕು ಅಂತ ಕೂತ್ಕೊಂಡಿದ್ದೀನಿ. ಹಾಗೆ ಏನಂತಂದರೆ ಸ್ವಲ್ಪ ಲೇಟಾಗಿ ಎದ್ದೇಳ್ತಾ ಇರೋದು. ಎಷ್ಟು ಬೇಗ ಎದ್ದೇಳಬೇಕಂದ್ರೂ ಕೂಡ ಪ್ರಯತ್ನ ಮಾಡಿದ್ರು ಆಗ್ತಾ ಇಲ್ಲ. ಮೇ ಬಿ ಪಾಪು ಇರ್ಬೋದು ಅಂತನೋ ಅಥವಾ ಫಿಸಿಕಲಿ ಸ್ವಲ್ಪ ವೀಕ್ ಆಗಿದ್ದೀನಿ ಅಂತನೋ ಗೊತ್ತಿಲ್ಲ. ಸೊ ಫ್ರೆಂಡ್ಸ್, ಹೌದು, ನಾನು ಹೊಸ ರೂಟೀನ್ಸ್ನ ಸೆಟ್ ಮಾಡಬೇಕು ಇನ್ನು, ಮತ್ತು ಅದನ್ನು ನಾನು ಅಭ್ಯಾಸ ಮಾಡ್ಕೋಬೇಕು. ಹಾಗೆ ಮುಂಚೆ ಹೇಗೆ ನಡೆಸ್ತಾ ಇದ್ನೋ ವ್ಯಾಲ್ಯೂಯಬಲ್ ಒಂದು ಪ್ರೊಡಕ್ಟಿವ್ ಡೇ ಅಂತ ಹೇಳ್ಬೋದು. ಸೊ ಹಾಗೆ ಮತ್ತೆ ಮಾಡೋದಕ್ಕೆ ಆಗ್ತಾನೆ ಇಲ್ಲ. ಬೇಬಿ ಇರ್ಬೋದು ಅನ್ನೋದು ನಂದು ರೀಸನ್. ಸೊ ನಿಮಗೆ ಹೆಂಗೆ ಅನಿಸುತ್ತೆ ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ. ಹಾಗೆ ನಾನು ಇಂಪಾರ್ಟೆಂಟಾಗಿ ನಿಮ್ಮ ಜೊತೆ ಒಂದು ವಿಚಾರನ ಶೇರ್ ಮಾಡ್ಕೋಬೇಕು. ಸೊ ಮೇನಾಗಿ ಶೇರ್ ಮಾಡ್ಕೋಬೇಕು ಅನ್ನೋದಕ್ಕಿಂತ ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಕಮೆಂಟ್ಸ್ ನನಗೆ ನಿಜವಾಗ್ಲೂ ಇಂಪಾರ್ಟೆಂಟ್. ನೀವೆಲ್ಲರೂ ನನ್ನ ಲಾಗ್ಸ್ ನೋಡ್ತಾ ಇದ್ದೀರಾ, ಹಾಗೆ ನನಗೆ ತುಂಬ ಒಳ್ಳೆ ಸಜೆಷನ್ಸ್ ಮಾಡ್ತಾ ಇದ್ದೀರಿ, ಹಾಗೆ ನನ್ನನ್ನು ತುಂಬ ಚೆನ್ನಾಗಿ ಫಾಲೋ ಮಾಡ್ತಾ ಇದ್ದೀರಿ. ಸೊ ಯಾರೆಲ್ಲ ಚೆನ್ನಾಗಿ ಫಾಲೋ ಮಾಡ್ತಿದ್ದೀರಿ ಅವರು ದಯವಿಟ್ಟು ನನಗೆ ಇವತ್ತೊಂದು ಸಜೆಷನ್ಸ್ ಕೊಡಿ. ಸೊ ಏನು ಅನ್ನೋದನ್ನು ನಾನು ಲಾಸ್ಟಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಏನು ಗೊತ್ತಾ, ಲಾಸ್ಟ್ ಲಾಗ್ಗೆ ನಮ್ಮ ಒಂದು ಪರಿಸ್ಥಿತಿ ನೋಡಿ ಒಬ್ಬರು ಸಬ್ಸ್ಕ್ರೈಬರ್ ನನಗೆ ಮೆಸೇಜ್ ಮಾಡಿದರು. ತುಂಬಾ ಖುಷಿ ಆಯಿತು ಅವ್ರು ಮಾಡಿದ್ದು ನೋಡಿ. ಸೊ ದಿವ್ಯಾ, ನಿಮಗೆ ಮುಂಚೆಯಿಂದನೂ ನಾನು ಫಾಲೋ ಮಾಡ್ತಾ ಇದ್ದೀನಿ. ನಿಮ್ಮ ಹೆಲ್ತಿ ವೇ ಆಗಿರ್ಬೋದು, ರೂಟೀನ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ. ಬಟ್ ಆದರೆ ಇತ್ತೀಚೆಗೆ ನಾನು ನೋಡ್ತಾ ಇರೋಂಥ ಲಾಗ್ಸಲ್ಲಿ ತುಂಬಾ ಅನ್ಹೆಲ್ತಿ ಬಗ್ಗೆ ನೀವು ತೋರಿಸ್ತಾ ಇದ್ದೀರಿ, ಅನ್ಹೆಲ್ತಿ ಆಗ್ತಾನೂ ಇದ್ದೀರಿ. ಇದಕ್ಕೆಲ್ಲ ಕಾರಣ ಏನಾದರೂ ಆಗಿರ್ಬೋದು. ಆದರೆ ನಮ್ಮ ಊರಿಗೊಮ್ಮೆ ಬನ್ನಿ. ಸೊ ಇಲ್ಲೊಂದು ದೇವಸ್ಥಾನ ಇದೆ, ನೀವು ತುಂಬ ಮೀನ್ಸ್ ಡಿವೈನಿಟಿಲಿ ನೆಮ್ತೀರಾ ಅಂತಂದರೆ ಇದೊಂದು ಬೆಸ್ಟ್ ಪ್ಲೇಸ್ ಅಂತ ಹೇಳಿದ್ರು. ಮಂಗಳೂರಲ್ಲಿ ಪೊಳಲಿ ಕ್ಷೇತ್ರ ಅಂತ ಇದೆ ಅಂತೆ. ಸೊ ಅದು ಆ ದೇವರು ಆಟೋಮೆಟಿಕಲಿ ಅವ್ರು ನನಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ಮೆಸೇಜ್ ಮಾಡಿದಾಗ ಅವ್ರ ಮಾತನ್ನು ಇಗ್ನೋರ್ ಮಾಡಬೇಕು ಅಂತ ಅನ್ನಿಸ್ಲೇ ಇಲ್ಲ ನನಗೆ. ಸೊ ಯಾರೋ ಒಬ್ರು ಏನೋ ಒಂದು ಹೇಳ್ತಾ ಇದ್ದಾರೆ ಅಂತಂದಾಗ ಓಕೆ, ಅದರ ಆಶೀರ್ವಾದ ಕಂಪ್ಲೀಟಾಗಿ ನಮ್ಮ ಮೇಲಿದೆ, ಅದಕ್ಕೆ ಆ ಮಾತನ್ನು ಅವ್ರ ಮೂಲಕ ಹೇಳಿಸ್ತಾ ಇರ್ಬೋದು ಅಂತ ಹೇಳಿ ನಾನು ತುಂಬ ಬಿಲೀವ್ ಮಾಡಿದೆ. ಅವ್ರು ಹೇಳಿದ ತಕ್ಷಣ ಆ ಕ್ಷೇತ್ರದ ಬಗ್ಗೆ ಕಂಪ್ಲೀಟಾಗಿ ನಾನು ವೀಡಿಯೋಸ್ ಗೂಗಲ್ ಮ್ಯಾಪ್ಸಲ್ಲೆಲ್ಲ ನೋಡಿದೆ. ತುಂಬ ಖುಷಿ ಆಯಿತು. ನನಗೆ ಹೇಳಿದೆ, ನನಗೆ ಈ ಟೈಮಿಂಗ್ಸಲ್ಲಿ ಬರೋದಕ್ಕಾಗಲ್ಲ, ಇನ್ನು ಮಗು ಬೇರೆ ಇದೆ, ಮಕ್ಕಳಿದ್ದಾರೆ, ಸೊ ಅವ್ರನ್ನೆಲ್ಲ ಕರ್ಕೊಂಡು ಬರೋದಕ್ಕಂತೂ ಆಗಲ್ಲ ಅಂತಂದಿದ್ದಕ್ಕೆ ಓಕೆ, ನಾನೇ ಪ್ರಸಾದ ಕಳಿಸ್ತೀನಿ. ಈ ದಸರಾ ಟೈಮಿಂಗ್ಸಲ್ಲಿ ನಿಮಗೆ ಪ್ರಸಾದ ಕಳಿಸ್ಕೊಡ್ತೀನಿ. ಅಟ್ಲೀಸ್ಟ್ ಪ್ರತಿದಿನ ನೆನೆಸಿ, ದೃಷ್ಟಿ ದೋಷ ಅದು ಇದು ಇತ್ತು ಅಂತಂದರೆ ಖಂಡಿತ ನಿವಾರಣೆ ಆಗುತ್ತೆ ಅಂತೇಳಿ. ಹಾಗೆ ಕೆಲವೊಬ್ಬರು ದೃಷ್ಟಿಯೆಲ್ಲ ಏನಲ್ಲ ಎಲ್ಲದೂ ಕೂಡ ಈ ವಾತಾವರಣ ಅಂತ ಹೇಳಿದರು. ಸೊ ನಾನು ಕೂಡ ಪರ್ಟಿಕ್ಯುಲರ್ ಆಗಿ ದೃಷ್ಟಿ ಆಗಿದೆ ಅಂತಲೇ ಹೇಳಿಲ್ಲ ಫ್ರೆಂಡ್ಸ್. ಹೌದು, ಎಲ್ಲರಿಗೂ ಕೂಡ ವೈರಲ್ ಫೀವರ್ ಇದೆ. ಅದರಿಂದ ಸಫರ್ ಆಗಿ ಹೊರಗೆ ಬರಬೇಕು ಅಂದರೆ ಆಲ್ಮೋಸ್ಟ್ ಒನ್ ಮಂತ್ವರೆಗೂ ನಮಗೆ ಟೈಮ್ ಹಿಡಿಯುತ್ತೆ. ಸೊ ಅದೆಲ್ಲ ಗೊತ್ತಿದ್ದೆ ನಾನು ಸುಮ್ಮನಾಗಿದ್ದೀನಿ. ಬಟ್ ಪರ್ಟಿಕ್ಯುಲರ್ ಆಗಿ ದೃಷ್ಟಿಯಾಗಿದೆ ಅಂತ ಹೇಳಿ ನಾನು ಎಲ್ಲೂ ಹೇಳಿಲ್ಲ. ಬಟ್ ನಿಮಗೆ ಗೊತ್ತಾ, ನಮ್ಮ ಒಂದು ಏಳಿಗೆ ಮೀನ್ಸ್ ನಾನು ಚೆನ್ನಾಗಿದ್ದೀನಿ ಅಥವಾ ಅಯ್ಯೋ ಎಷ್ಟು ಚೆನ್ನಾಗಿ ವೀಡಿಯೋಸ್ ಮಾಡ್ತಿದ್ದಾಳೆ, 3 ಮಕ್ಕಳು ಇಟ್ಕೊಂಡು ಅದು ಹೆಂಗೆ ಮೇಂಟೈನ್ ಮಾಡ್ತಿದ್ದಾಳೆ, ಲೈಫಲ್ಲಿ ಎಷ್ಟೊಂದು ಕಷ್ಟ ಇದ್ದರೂ ಕೂಡ ಅದು ಹೆಂಗೆ ಇವ್ರಿಗೆ ಈ ಥರ ನಗು ಬರುತ್ತೆ, ಎಷ್ಟು ಖುಷಿಯಾಗಿದ್ದಾರೆ, ಈ ಥರ ಮನೋಭಾವನೆಯಲ್ಲಿ ನನ್ನ ಲಾಗ್ಸ್ ನೋಡೋರು ಕೂಡ ಇದ್ದಾರೆ. ಹೊರಗಿನವರು ಅಂತೂ ಅಲ್ಲ, ಒಳಗಿನವರೇ ಹೌದು. ನಮ್ಮ ಫ್ಯಾಮಿಲಿಲಿ ಫ್ರೆಂಡ್ಸ್ ನೀವೆಲ್ಲರೂ ಎಷ್ಟು ಬ್ಲೆಸ್ಸಿಂಗ್ ಆಗಿ ನನ್ನ ಲಾಗ್ಸ್ ನೋಡ್ತಾ ಇದ್ದೀರೋ, ಸೊ ಅಷ್ಟೇ ನನ್ನ ನೋಡಿ ಈ ಥರ ಶಾಪ ಹಾಕೋರು ಕೂಡ ಇದ್ದಾರೆ. ಸೊ ಒಳ್ಳೆ ಮನಸ್ಸಿಂದ ನೋಡೋರು ನೀವಾಗಿದ್ದರೆ ಕೆಟ್ಟ ಮನಸ್ಸಿಂದ ನೋಡೋರು ಅವ್ರು ಆಗಿರ್ಬೋದಲ್ವ. ಸೊ ಆ ಒಂದು ಭಯನೂ ಖಂಡಿತ ನನ್ನಲ್ಲಿದೆ. ಅವ್ರು ಹೇಳಿದ್ದಕ್ಕೂ ನನಗೆ ಅದೇನೋ ಒಂಥರ ಸಿಂಕ್ ಆದಂಗೆ ಆಯಿತು. ಸೊ ಖಂಡಿತ ನಾನು ಆ ಊರಿಗೆ ಹೋಗಬೇಕು, ಒಂದಲ್ಲ ಒಂದಿನ ಹೋಗ್ತೀನಿ. ಸೊ ದರ್ಶನ ಮಾಡ್ಕೊಂಬರ್ತೀನಿ ಆ ದೇವ್ರದ್ದು ಅಂತ ಅಂದ್ಕೊಂಡಿದ್ದೀನಿ. ಅಕಸ್ಮಾತ್ ಅದಕ್ಕಿಂತ ಮುಂಚೆನೇ ನಮ್ಮ ಮನೆಗೆ ಏನಾದರೂ ಆ ತಾಯಿ ಪ್ರಸಾದ ಬಂತು ಅಂದರೆ ನನ್ನಷ್ಟು ಪುಣ್ಯವಂತನೇ ಯಾರೂ ಇಲ್ಲ. ಸೊ ನನಗನ್ನಿಸ್ತು ಓಕೆ, ಎಲ್ಲೋ ಇರೋರು ನನ್ನನ್ನು ಭೇಟಿ ಮಾಡೋದಕ್ಕೆ, ಹಾಗೆ ಅವ್ರು ಏನಂದ್ರು ಗೊತ್ತಾ, ನೀವು ಬರ್ತೀರಿ ಅನ್ನೋದಾದರೆ ನಾನೇ ಎಲ್ಲ ಅರೇಂಜ್ ಮಾಡ್ತೀನಿ ಅಂತ ಅಂದರು. ವಾಯ್ಸ್ ಮೆಸೇಜ್ ಕೂಡ ಹಾಕಿದ್ರು. ಎಷ್ಟು ಬ್ಲೆಸ್ಸಡ್ ಅಂತ ಅನ್ನಿಸ್ತು. ಸೊ ಥ್ಯಾಂಕ್ ಯು ಪೂಜಾ ಅವರೇ, ನಿಮಗೆ ಅಷ್ಟೊಂದು ಕೇರಲ್ಲಿ ನನ್ನ ಬಗ್ಗೆ ನೀವು ಆ ಮಾತುಗಳನ್ನ ಆಡಿದ್ದು ನಂಗೆ ತುಂಬ ಇಷ್ಟ ಆಯಿತು. ಹಾಗೆ ಒಂದು ಥಿಂಗ್, ನೀವು ಯಾರೆಲ್ಲ ಯಾವ್ಯಾವ ಊರಿಂದ ನನ್ನ ಲಾಗ್ಸ್ನ ನೋಡ್ತಾ ಇದ್ದೀರಿ ಅನ್ನೋದು ನನಗೆ ಗೊತ್ತಾಗಬೇಕಾಗಿದೆ. ಬಟ್ ನಾನು ಅಂದ್ಕೊಂಡಿದ್ದೆ ಇಲ್ಲೇ ಸುತ್ತಮುತ್ತ ಇರೋರು ನನ್ನ ಲಾಗ್ಸ್ ನೋಡ್ತಾ ಇದ್ದಾರೆ ಅಂತೇಳಿ. ಬಟ್ ಎಲ್ಲೆಲ್ಲಿಂದ ನೋಡ್ತಿದ್ದಾರೆ ಗೊತ್ತಿಲ್ಲ. ಅವ್ರು ಮಂಗಳೂರಿಂದ ನೋಡ್ತಾ ಇದ್ದಾರೆ ಅಂತ ಗೊತ್ತಾಯಿತು.
ಆಯಿತು. ಸೊ ಪ್ಲೀಸ್ ಪ್ರೀತಿಯಿಂದ ಕೇಳ್ತಾ ಇದ್ದೀನಿ, ನಿಮ್ಮ ಊರನ್ನು ಮೆನ್ಷನ್ ಮಾಡಿ ನಿಮಗೆ ಇಷ್ಟ ಇತ್ತು ಅಂದರೆ. ಹಾಗೆ ಈಗ ನೆಕ್ಸ್ಟು ಹೊರಗಡೆ ಎಲ್ಲ ರಂಗೋಲಿ ಹಾಕಿ ಬಂದಿದ ತಕ್ಷಣ ತಿಂಡಿ ಮಾಡಬೇಕು ಅಂತ ಹೇಳಿ ಟೊಮೊಟೊ ಈರುಳ್ಳಿ ಎಲ್ಲ ಹೆಚ್ಕೊಂಡಿದ್ದೆ. ಸೊ ಆ್ಯಕ್ಚುಲಾಗಿ ಇವತ್ತು ತರಕಾರಿ ಏನು ತರಲಿಲ್ಲ ಜಯಂತ್, ಇರೋದ್ರಲ್ಲೇ ಮಾಡಪ್ಪಿ ಸುಸ್ತಾಗ್ಬಿಟ್ಟಿದೆ ಅಂತೇಳಿ ಹೋಗದೇ ಇಲ್ಲ ಅವರು. ಸೊ ನಾನಾದರೂ ಹೋಗಿ ತೊಗೊಂಬರ್ಬೇಕು ಅಂತ ಅಂದ್ಕೊಂಡೆ, ಬಟ್ ಟೈಮ್ ಇಲ್ಲ ಅಂತ ಅಂದ್ಕೊಂಡು ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿ ಮಾಡೋಣ ಅಂತ ಅಂದ್ಕೊಂಡು ರೈಸ್ ಮಾಡ್ಕೊತಾ ಇದ್ದೀನಿ ಸಿಂಪಲಾಗಿ. ಏನು ರೈಸ್ ಅಂತಂದರೆ ಸೊ ಮೆಂತೆಕಾಳು ನೆನೆ ಇಟ್ಟು ಮಲ್ಕೊಳ್ಳೋವಾಗ ಕಾಬೂಲಿ ಚಾನ ಕೂಡ ನೆನೆ ಇಟ್ಟು ಮಲ್ಕೊಂಡಿದ್ದೆ. ಸೊ ಅದನ್ನೇ ಹಾಕಿ ರೈಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇದು ಯಾವ ರೈಸ್ ಅಂತಲೂ ಗೊತ್ತಿಲ್ಲ, ಜಸ್ಟ್ ನೀಟಾಗಿ ಸ್ಪೈಸಸ್ ಎಲ್ಲ ಹಾಕಿ ಒಗ್ಗರಣೆ ಕೊಟ್ಕೊಂಡು ಕಾಬೂಲಿ ಚಾನ ಆ್ಯಡ್ ಮಾಡಿ ಒಂಥರ ಪಲಾವ್ ಥರ ಮಾಡ್ತಾ ಇದ್ದೀನಿ ಅಷ್ಟೇ, ಸಿಂಪಲ್. ವೆಜಿಸ್ ಇಲ್ಲ ಅನ್ನೋ ಕಾರಣಕ್ಕೆ ಈ ಥರ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ತುಂಬ ಚೆನ್ನಾಗಾಗಿತ್ತು, ಸ್ಪೈಸಸ್ ಎಲ್ಲ ಹಾಕಿದ್ದಕ್ಕೆ ಒಳ್ಳೆ ಟೇಸ್ಟೇ ಇತ್ತು. ಹಾಗೆ ಕಾಬೂಲಿ ಚಾನ ಹಾಕಿದ್ರೆ ಮತ್ತೆ ಟೇಸ್ಟ್ ಇರದೇ ಇರುತ್ತಾ, ಸೊ ಅದು ತುಂಬ ಇಷ್ಟ ನಮಗೆ. ಹಾಗೆ ಅದನ್ನು ನೆನೆ ಹಾಕಿಟ್ಟಿದ್ದು ಯಾಕೆ ಅಂತಂದರೆ ಸ್ವಲ್ಪ ಕುದಿಸಿ ಹಾಗೆ ತಿನ್ನೋಣ ಬಾಯಲ್ಲಿ, ಮಕ್ಕಳಿಗೆ ಕೊಡೋಣ ಅಂತ ಅಂದ್ಕೊಂಡು. ಬಟ್ ರೈಸಲ್ಲಿ ಕೊಟ್ಟಿದ್ದಕ್ಕೆ ಸ್ವಲ್ಪ ಪರವಾಗಿಲ್ಲ, ಚಿಟ್ಟಿ ಕೂಡ ತಿಂದ ಅಂತ ಹೇಳ್ಬೋದು. ಮಿಟ್ಟು ಇನ್ನೇನು ಎಲ್ಲ ಕಾಬೂಲಿ ಚಾನ ಕೂಡ ಆರಿಸ್ಕೊಂಡು ತಿಂತಾ ಇದ್ಲು. ಸ್ವಲ್ಪ ರೈಸ್ ತಿಂದ್ಲು, ಅವಳಿಗೆ ಖಾರ ಅಂದರೆ ಆಗಲ್ಲ. ಸೊ ನೋಡಿದ ತಕ್ಷಣ ಹೇಳ್ಬಿಡ್ತಾಳೆ, ಅಮ್ಮ ಇದು ಖಾರ ಇದೆ ನಾನು ತಿನ್ನಲ್ಲ ಅಂತೇಳಿ. ತಿಂಡಿ ರೆಡಿ ಮಾಡೋ ಹೊತ್ತಿಗೆ ಆಲ್ರೆಡಿ ನಮ್ಮ ಚಿಕ್ಕ ಮೇಡಮ್ ಅವ್ರು ಎದ್ದು ಮನೇಲಿ ಏನೇನೆಲ್ಲ ಬಿದ್ದಿರುತ್ತೆ ಎಲ್ಲದೂ ಕೂಡ ತೊಗೊಂಡು ಆಟ ಆಡ್ತಿರ್ತಾಳೆ. ಇವಾಗ ಆ ಪಾಂಡನ ಇಟ್ಕೊಂಡು ಆಟ ಆಡ್ತಿದ್ದಾಳೆ. ಸೊ ಅವಳೊಂದು ಚಿಕ್ಕ ಪಾಂಡ ಮರಿ, ಸೊ ಹಾಗೆ ಇದ್ದಾಳೆ ಅವಳು. ಸೊ ಗೊಂಬೆ ಹಿಡ್ಕೊಂಡು ನೀಟಾಗಿ ಆಟ ಆಡ್ತಾಳೆ. ಮಕ್ಕಳು ಆಲ್ರೆಡಿ ಎಲ್ಲರೂ ಎದ್ದಾಯಿತು. ಸೊ ಅವ್ರಿಗೆ ಫ್ರೆಶ್ ಮಾಡಬೇಕು ಅಂತೇಳಿ ಕಾಯ್ತಾ ಇದ್ದೀನಿ. ಹಾಗೆ ಮಿಂಚುನ ಸುಮಾರು ಹೊತ್ತು ಆಟ ಆಡಿಸಿ ಮಲಗಿಸ್ಬಿಟ್ಟೆ, ಬೇಗ ಒಂದು ಅರ್ಧ ಗಂಟೆಲೇ ಮಲಗಿಸ್ಬಿಟ್ಟೆ. ಯಾಕೆ ಗೊತ್ತಾ, ಇವಳು ಎದ್ದಿದ್ರೆ ಮತ್ತೆ ಬೇರೆ ಏನು ಕೆಲಸನೂ ಆಗೋಲ್ಲ. ಮನೇಲಿ ಆಲ್ಮೋಸ್ಟ್ ಇನ್ನೂ ಏನು ಕೆಲಸ ಕೂಡ ಆಗಿಲ್ಲ. ಸೊ ಇವಾಗ ಏನು ಮಾಡಿದ್ದೀನಿ ಅಂತಂದರೆ ಮಿಷನಲ್ಲಿರೋವಂಥ ಬಟ್ಟೆ ಎಲ್ಲ ತೆಗೆದು ಒಣಗಾಕಬೇಕು ಅಂತೇಳಿ ತಗೊಂಡು ಇನ್ನೊಂದು ರೌಂಡ್ ಹಾಕಿದ್ದೀನಿ. ಇದು ನಿನ್ನೆ ಹಾಕಿರೋವಂಥ ಬಟ್ಟೆ. ಇವಾಗ ಆಲ್ರೆಡಿ ಮತ್ತೆ ವಾಷಿಂಗ್ ಮಿಷನ್ಗೆ ಬಟ್ಟೆ ಎಲ್ಲ ಹಾಕಿ ನಾನು ಆನ್ ಮಾಡಿದ್ದಾಯಿತು. 1 ಗಂಟೆ 10 ನಿಮಿಷ ತೋರಿಸ್ತಾ ಇದೆ. ಇನ್ನು ಮೇಲ್ಗಡೆ ಹೋಗಿ ಬಟ್ಟೆ ಎಲ್ಲ ಒಣಗಾಕಿ ಬಂದು ನಿಮಗೆ ಮತ್ತೆ ತೋರಿಸ್ತಾ ಇದ್ದೀನಿ. ಸೊ ಇನ್ನು 33 ನಿಮಿಷ ಇದೆ. ಅರ್ಧ ಗಂಟೆಯಲ್ಲಿ ಪ್ರತಿಯೊಂದನ್ನು ಮಾಡ್ಕೊಂಡಿದ್ದೀನಿ ನೋಡಿ. ಮನೆಯೆಲ್ಲ ನೀಟಿಟ್ಟು ಕಸ ಹೊಡೆದು ಬಟ್ಟೆ ಎಲ್ಲ ಇನ್ನೇನು ಹಾಕಿ ಬಂದಿದ್ದಾಯಿತು. ಮಕ್ಕಳಿಗೆ ಇಬ್ರಿಗೂ ಕೈಕಾಲು ಮುಖ ತೊಳೆದಿದ್ದೀನಿ, ಬ್ರಷ್ ಎಲ್ಲ ಮಾಡಿಸಿ. ಯಾಕೆ ಅಂದರೆ ಜ್ವರ ಇದೆ ಒಳಗಡೆ, ಮತ್ತೆ ಸ್ನಾನ ಮಾಡಿಸ್ಬಾರ್ದು ಅಂದ್ಕೊಂಡು ಫುಲ್ ನೀಟಾಗಿ ಅವರೆಲ್ಲ ನೀಟಾಗಿ ಕೈಕಾಲು ಮುಖ ತೊಳೆದು ರೆಡಿ ಮಾಡಿಸ್ಕೊಂಡು ಕರ್ಕೊಂಬಂದು ದೇವ್ರಿಗೆ ಕೈ ಮುಗಿರಪ್ಪ ನಾನು ಹೇಳ್ಕೊಡ್ತೀನಿ ಮಂತ್ರ ಹೇಳ್ರಿ ಅಂತ ಹೇಳಿ ನಿಲ್ಲಿಸಿದ್ದೀನಿ ನೀಟಾಗಿ. ಅವನು ನಾನು ಮಂತ್ರ ಹೇಳ್ತಿದ್ದೀನಿ ಅಂತ ಅಂದ್ಕೊಂಡು ನಾನು ಹೇಳ್ತಾ ಇದ್ದಾನೆ, ಇವಳು ಅವನ್ನ ಕಾಪಿ ಮಾಡೋದಕ್ಕೆ ಕಾಮಿಡಿ ಮಾಡ್ತಿದ್ದಾಳೆ. ಸೊ ಪಾಪ ಮಕ್ಕಳು ತುಂಬ ಡಲ್ ಆಗಿದ್ರು ಫ್ರೆಂಡ್ಸ್, ಅವ್ರನ್ನ ನೋಡೋದಕ್ಕೆ ಆಗ್ತಿರ್ಲಿಲ್ಲ. ಈವನ್ ಇವಾಗ ಸ್ವಲ್ಪ ಚುರುಕಾಗ್ತಾ ಇದ್ದಾರೆ. ಅದು ನಮ್ಮ ಮನೇಲಿದ್ದರೆ ಇನ್ನೂ ಸ್ವಲ್ಪ ಡಲ್ ಆಗಿಬಿಡ್ತಾರೆ. ಅಮ್ಮನ ಹತ್ರ ಇದ್ದರೆ ಸ್ವಲ್ಪ ಚುರುಕಾಗಿ ಆಟ ಆಡ್ತಿರ್ತಾರೆ, ಕಾಡಿಸ್ತಿರ್ತಾರೆ. ಸೊ ಅವರು ಒಂದು ಸ್ವಲ್ಪ ಡಲ್ ಆಗಿರೋದು ನನ್ನ ಕೈಲಿ ನೋಡೋದಕ್ಕಾಗಲ್ಲ. ಸೊ ಇಲ್ಲಿ ನಿಂತ್ಕೊಂಡು ದೇವ್ರ ಮಂತ್ರ ಹೇಳ್ತಾ ಇದ್ದಾರೆ. ನಮ್ಮ ಚಿಟ್ಟಿ ನಾನು ಆಲ್ಮೋಸ್ಟ್ ಮಂತ್ರಗಳು ಹೇಳುವಾಗ ಕೇಳಿಸ್ಕೊಂಡು ನನಗಿಂತ ಮುಂಚೆ ಹೇಳೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಸಡನ್ಲಿ ನನಗೆ ಕೆಲವೊಮ್ಮೆ ಹೆಂಗೆ ಅನಿಸುತ್ತೆ ಅಂದರೆ ಈ ಒಂದು 2 ವೀಕ್ಸ್ ಬ್ಯಾಕ್ ನನ್ನ ಮಕ್ಕಳು ಹೆಂಗೆ ಆಟ ಆಡ್ತಾ ಇದ್ರಲ್ಲ, ಸೊ ಆ ಥರ ಯಾವಾಗ ಆಟಾಡ್ತಾರಪ್ಪ ಅಂತ ಅನಿಸುತ್ತೆ. ಸೊ ಆ್ಯಕ್ಟಿವ್ ಆಗಿದ್ದಾರೆ, ಆಟಾಡ್ತಾನೂ ಇದ್ದಾರೆ. ಬಟ್ ಆದರೆ ಈ 2 ವೀಕ್ಸ್ ಬ್ಯಾಕ್ ಇದ್ರಲ್ಲ, ಸೊ ಆ ಥರ ಮತ್ತೆ ಅದು ಬರ್ತಾನೆ ಇಲ್ಲ, ಅದು ಕಳೆ ಅನ್ನೋದು. ಸೊ ನಮ್ಮ ಮಿಟ್ಟು ಎಷ್ಟು ಮಾತಾಡ್ತಾ ಇದ್ಲು ಅಂದರೆ, ಇಡೀ ದಿನ ಇದ್ದಾಳೆ ಅಂತಂದರೆ ಇಡೀ ದಿನ ಬರೇ ಮಾತು ಆಟ. ಅವಳ ಮಾತು ಕೇಳಿ ನನಗೆ ಸುಸ್ತಾಗ್ತಿತ್ತು, ಅಷ್ಟು ಮಾತಾಡೋಳು. ಇವಾಗ ಎಷ್ಟೊಂದು ಕಡಿಮೆ ಮಾತಾಡ್ತಾ ಇದ್ದಾಳೆ. ಸೊ ಅದಕ್ಕೆ ಒಂದು ಸ್ವಲ್ಪ ಬೇಜಾರಾಗುತ್ತೆ ಮಕ್ಕಳನ್ನ ನೆನೆಸ್ಕೊಂಡಾಗ. ಸೊ ಹಂಗಾಗಿ ಫ್ರೀಯಾಗಿ ಬಿಟ್ಬಿಟ್ಟಿದ್ದೀನಿ ಅವ್ರನ್ನ. ಅವ್ರು ಏನು ಆಟಾಡಿದ್ರು ಕೂಡ ಏನಂತ ಏನಿಲ್ಲ, ಹಾಗಂತ ಅಡ್ವಾಂಟೇಜ್ ತೊಗೊಳ್ಳಲ್ಲ ಅವರು. ತುಂಬ ಸೂಕ್ಷ್ಮ, ಆಮೇಲೆ ತುಂಬ ಇನ್ನೋಸೆಂಟ್ ಇದ್ದಾರೆ, ನಿಮ್ಗೆ ಗೊತ್ತಲ್ವಾ. ಸೊ ನೋಡಿ ಜೋಕಾಲಿಲಿ ಆ ಗೊಂಬೆನ ಹಾಕಿ ಮಲಗಿಸಿ ಆಟಾಡ್ತಾ ಇರೋದು. ಸೊ ಮಕ್ಕಳಿಗೆ ಹಾಗೆ ನನಗೆ ಫೀವರ್ ಬಂದಾಗಿಂದ ಬಿಸಿನೀರೇ ಕುಡಿತಾ ಇದ್ದೀವಿ ಕಂಪಲ್ಸರಿ. ಸೊ ನೀರು ಖಾಲಿಯಾಗಿತ್ತು ಅಂತೇಳಿ ನೀರು ಕೇಳಿದ್ರು, ಹಾಗಾಗಿ ಕಾಯಿಸ್ಕೊಡ್ತಾ ಇದ್ದೀನಿ. ನಾನು ಕೂಡ ಬಿಸಿನೀರೇ ಕುಡಿತಾ ಇದ್ದೀನಿ. ಒಂದು ಸ್ವಲ್ಪ ತಣ್ಣೀರು ಕುಡಿದ್ರೆ ಸಾಕು, ಹಂಗೆ ಕೆಮ್ಮು ವಾಪಸ್ ಬರೋ ಥರ ಒಂಥರ ರಿಫ್ಲೆಕ್ಷನ್ ಆಗ್ತಾ ಇರೋ ಥರ ಫೀಲ್ ಆಗ್ತಾ ಇದೆ. ಹಂಗೂ ಕೂಡ ಹೇಳ್ಕೊಳ್ಳೋಷ್ಟು ಕೆಮ್ಮು ಕಡಿಮೆ ಆಗಿಲ್ಲ ಫ್ರೆಂಡ್ಸ್, ಬರ್ತಾನೆ ಇರುತ್ತೆ. ವಾಯ್ಸ್ ತುಂಬ ಡಿಸ್ಟರ್ಬೆನ್ಸ್ ಅಂತ ಅನ್ನಿಸ್ತಾ ಇದೆ. ಆದರೂ ಕೂಡ ನಿಮ್ಮ ಜೊತೆ ಇದನ್ನೆಲ್ಲ ಶೇರ್ ಮಾಡ್ಕೋಬೇಕು ಅಂತೇಳಿ ಗ್ಯಾಪ್ ಕೊಟ್ಟು ವಾಯ್ಸ್ ಓವರ್ ಕೊಟ್ಟು ಲಾಗ್ಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಏನಂತಂದರೆ ಮಧ್ಯಾಹ್ನಕ್ಕೆ ಪಾಲಕ್ ಸೊಪ್ಪು ಮತ್ತು ಹೀರೆಕಾಯಿ ಹಾಕಿ ಪಲ್ಯ ಮಾಡಬೇಕಂತ ಅಂದ್ಕೊಂಡಿದ್ದೆ, ಬಟ್ ಅದಾಗಲಿಲ್ಲ. ಹೀರೆಕಾಯಿ 1/4 kg ತಂದಿದ್ರು, ಅದರಲ್ಲಿ ಒಂದು ಅರ್ಧ ಕೊಳ್ತೋಗಿತ್ತು ಅಂತೇಳಿ ನಾನು ಸ್ವಲ್ಪದ್ರನ್ನೇ ಸಾಂಬಾರ್ಗೆ ಹಾಕಿ ಸಾಂಬಾರು ಮತ್ತು ಮೆಂತ್ಯ ಹಾಕಿರೋ ಚಪಾತಿ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಮಿಟ್ಟು ಮತ್ತು ಚಿಟ್ಟಿ ಅವ್ರ ಅಪ್ಪಂಗೋಸ್ಕರ ಹೆಂಗೆ ಕಾಯ್ತಿರ್ತಾರೆ ಅಂದರೆ, ಅವರಪ್ಪ ಕೂಡ ಅಷ್ಟೇ ಹೋಗೋದು ಬರೋದು ಮಾಡ್ತಿರ್ತಾರೆ ಇಡೀ
ದಿನ. ರೇರು ತುಂಬ ದೂರ ಹೋಗಿದ್ದಾರೆ ಅಂದರೆ ಮಾತ್ರ ಮನೆಗೆ ಬರಲ್ಲ. ಅಪ್ಪ ಬರೋದು ಮನೆಗಂತೂ ಕಾಯ್ತಾ ಇರ್ತಾರೆ. ಸೊ ಅವರಂತೂ ಕಂಪಲ್ಸರಿ ಚಿಕ್ಕದಾದರೂ ಏನಾದರೂ ಆಗಿದ್ರೆ ಪರವಾಗಿಲ್ಲ ಕೈಯಲ್ಲಿ ಹಿಡ್ಕೊಂಡೇ ಬರ್ತಾ ಇರ್ತಾರೆ ಜಯಂತ್. ಅವರು ಅದಕ್ಕೋಸ್ಕರ ಎಷ್ಟು ಎಕ್ಸೈಟೆಡ್ ಆಗಿರ್ತಾರೆ ಗೊತ್ತಾ. ಇಲ್ಲಿ ನೋಡಿ, ಅವರು ದೊಡ್ಡವ್ರ ಜೊತೆ ಈ ಚಿಕ್ಕದು ಹೌದು. ಇವಳಂತೂ ಸಖತ್ತರಲೆ ಮಾಡ್ತಾಳೆ ಫ್ರೆಂಡ್ಸ್. ಹೆಂಗೆ ಅಂತಂದರೆ ಏನು ಅಡುಗೆ ಮಾಡೋದಕ್ಕೂ ಬಿಡಲ್ಲ. ಇವಾಗ ಈ ಮೆಂತೆನ ಕಟ್ ಮಾಡ್ತಾ ಇದ್ದೀನಿ, ಬರ್ತಾಳೆ ಕೈ ಹಾಕ್ತಾಳೆ ಹೋಗ್ತಾಳೆ, ಬರ್ತಾಳೆ ಕೈ ಹಾಕ್ತಾಳೆ ಹೋಗ್ತಾಳೆ. ಅವಳಿಗೆ ಏನಾದರೂ ನಾವು ಕೊಡಲಿಲ್ಲ ಅಂತಂದರೆ ಅಲ್ಲಿ ನೋಡಿ ಅವಳು ಸಿಟ್ಟು ನೋಡಿ ಕೈಯೆಲ್ಲ ಇಸುಕು ಹಾಕ್ಬಿಡ್ತಾಳೆ ನಮ್ಮನ್ನು, ಅಷ್ಟು ಸಿಟ್ಟು ಅವಳಿಗೆ. ಸೊ ತುಂಬ ಕಿರ್ಚೋದು, ತರಲೆ ಮಾಡೋದು ಇದೆಲ್ಲ ಮಾಡ್ತಿರ್ತಾಳೆ. ಸೊ ಹಾಗಾಗಿನೇ ಅವಳಿಗೆ ವಾಕರ್ಗೆ ಹಾಕಿ ಇವಾಗ ನಾನು ಚಪಾತಿ ಹಿಟ್ಟು ನಾದ್ಕೋಬೇಕು ಅಂತೇಳಿ ರೆಡಿ ಮಾಡ್ಕೊತಾ ಇರೋದು. ಸೊ ಎಷ್ಟು ತರಲೆ ಕೆಲಸ ಮಾಡ್ತಾಳೆ ಗೊತ್ತಾ. ಅಲ್ಲಿ ಹೋಗ್ತಾಳೆ, ನಿಂತ್ಕೊತಾಳೆ, ಎಲ್ಲದನ್ನು ಎಳಿತಾಳೆ. ಸೊ ಅವಳನ್ನ ಕಾಯೋದಕ್ಕೆ ಒಬ್ಬರು ಇರಲೇಬೇಕು. ಹಾಗೆ ಜಯಂತ್ ಬಂದಿದ್ದಾರೆ. ಸೊ ಜಯಂತ್ ಫ್ರೆಶ್ ಆಗೋದಕ್ಕೆ ಅಂತೇಳಿ ಒಳಗಡೆ ಹೋಗಿದ್ರು. ಸ್ವಲ್ಪ ಬಂದು ಕೂತ್ಕೊಂಡು ಆಟ ಆಡ್ಸೋಳನ್ನ ನಾನು ಅಡುಗೆ ಮಾಡ್ತೀನಿ ಅಂತ ಹೇಳಿದಾಗ ಆಮೇಲೆ ಬಂದು ಮೇಡಮ್ ಅವ್ರನ್ನ ಆಟಾಡ್ಸ್ಕೊತ ಕೂತ್ಕೊಂಡ್ರು. ಸೊ ಹೀಗೆ ನಾನು ಮಧ್ಯಾಹ್ನ ಲಂಚ್ ಪ್ರಿಪೇರ್ ಮಾಡಬೇಕು ಅಂತ ಅಂದ್ಕೊಂಡಾಗಲೇ ಚಿಟ್ಟಿ ಫುಲ್ ಸುಸ್ತಾಗ್ಬಿಟ್ಟ ಫ್ರೆಂಡ್ಸ್. ಸಡನ್ಲಿ ಸ್ವಲ್ಪ ಹೊತ್ತಿಗೆ ಯಾಕೋ ಅಮ್ಮ ತಲೆ ತಿರುಗ್ತಾ ಇದೆ, ಯಾಕೋ ಸುಸ್ತಾಗ್ತಾ ಇದೆ ಅಂತಂದ, ಯಾಕಪ್ಪಾಜಿ ಬಾರೋ ಇಲ್ಲಿ ಅಂತ ಹೇಳಿ ಹತ್ರ ಕರೆಸ್ಕೊಂಡು ಕೂರಿಸ್ಕೊಂಡಿದ್ದೀನಿ. ಮೈಯೆಲ್ಲ ಸ್ವಲ್ಪ ಬೆಚ್ಚಗಾದಂಗೆ ಅನ್ನಿಸ್ತಾ ಇತ್ತು. ಅವನಿಗೆ ಸ್ವಲ್ಪ ಒಳಗಡೆ ಜ್ವರ ಬಂತು ಅಂದರೆ ಮುಗೀತು, ಹೀಗೆ ಸುತ್ಕೊಂಡು ಮಲ್ಕೊಂಡ್ಬಿಡ್ತಾನೆ. ಮತ್ತೆ ಎಲ್ಲ ಹೊಟ್ಟೆಲ್ಲ ಉರಿದ್ಬಿಡ್ತು ನನಗೆ. ಒಳಗಡೆನೇ ಒಂದು ಸ್ವಲ್ಪ ಲೈಟಾಗಿ ನಡ್ಕ ಸ್ಟಾರ್ಟ್ ಆಯಿತು. ಏನಪ್ಪ ಇದು ಹುಷಾರಾದ ಅಂತಂದರೆ ಮತ್ತೆ ಹಿಂಗೆ ಮಲ್ಕೊಂಡಲ್ಲ ಅಂತೇಳಿ. ಸೊ ಅವನ್ನ ಸುಧಾರಿಸ್ಕೊತ ಅವನ್ನ ಮಾತಾಡ್ಸ್ಕೊತ ಫಸ್ಟ್ ನಿನಗೊಂದೆರಡು ಚಪಾತಿ ಮಾಡಿ ಕೊಟ್ಬಿಡ್ತೀನಿ, ಆಮೇಲೆ ನಾನು ಅಡುಗೆ ಎಲ್ಲ ಮಾಡ್ಕೊತೀನಪ್ಪಿ ಅಂತ ಹೇಳಿ ಬೇಗ ಬೇಗ ಚಪಾತಿ ಮಾಡಿ ಅವನಿಗೆ ಕೊಡೋದಕ್ಕೆ ಫಸ್ಟು ಒಂದೆರಡು ಚಪಾತಿನ ಉದ್ದಿ ಮಕ್ಕಳಿಗೆ ಕೊಟ್ಟು ಮತ್ತೆ ಉದ್ಕೊಂಡು ನಾನು ಅಡುಗೆ ಮಾಡಿಕೊಂಡು ಊಟ ಮಾಡೋದ್ಲಿಕ್ಕೆ ಸಖತ್ ಲೇಟ್ ಆಯಿತು. ಮತ್ತು ಅಮ್ಮಂಗೆ ಫೋನ್ ಮಾಡಿ ಹೇಳಿದೆ, ಅಮ್ಮ ಈ ಥರ ಸಡನ್ನಾಗಿ ಸುಸ್ತಾಗಿ ಮಲ್ಕೊಂಡಿದ್ದಾನೆ ಅಂಥೇಳಿ. ಸೊ ಕೇಳಿದ ತಕ್ಷಣ ಅಮ್ಮ ಸ್ನಾನ ಮಾಡ್ಕೊಂಬರ್ತೀನಿ ಇಡು ಅಂತೇಳಿ ಸ್ನಾನ ಮಾಡಿಕೊಂಡು ಬಂದುಬಿಟ್ರು. ಹಾಗೆ ಅಜ್ಜಿ ಬಂದಾಗ ಸ್ವಲ್ಪ ಹೊತ್ತು ಆಟ ಆಡಿ ಹಾಗೆ ಅಜ್ಜಿ ಜೊತೆನೇ ಮಲ್ಕೊಂಡ್ಬಿಟ್ಟಿದ್ದ ಅವನು. ಸೊ ಇವಳನ್ನ ಇಟ್ಕೊಂಡು ಇನ್ಮೇಲೆ ಯಾವುದೇ ಕಾರಣಕ್ಕೂ ಚಪಾತಿ ಏನು ಮಾಡಬಾರ್ದು ಅಂತ ಫಿಕ್ಸ್ ಆಗಿಬಿಟ್ಟೆ. ಸೊ ನೋಡಿ ಅಪ್ಪನ ಜೊತೆ ಹೆಂಗೆ ಆಟ ಆಡ್ತಿದ್ದಾಳೆ ಅಂತೇಳಿ. ಹಾಗೆ ಮನೇಲಿ ಹೆಂಗೆ ವಾತಾವರಣ ಅಂತಂದರೆ ತುಂಬ ಬೇಜಾರಂತ ಅನ್ನಿಸ್ತಾ ಇದೆ, ಸಖತ್ ಫೀಲಿಂಗ್ ಬೋರ್ಡ್ ಅಂತ ಅನ್ನಿಸ್ತಾ ಇದೆ. ಮತ್ತು ಆ ಮನೇಲಿ ಹಳೆ ಮನೇಲಿ ಇತ್ತಲ್ಲ ಆ ಪಾಸಿಟಿವ್ ವೈಬ್ಸ್ ಅನ್ನೋದೇ ಇಲ್ಲ ಫ್ರೆಂಡ್ಸ್ ಈ ಮನೇಲಿ. ಸೊ ನನಗೇನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಹಾಗಂತ ಮನೆ ಫಾಲ್ಟ್ ಅಂತ ಹೇಳಲ್ಲ, ಮತ್ತೊಬ್ಬರು ಫಾಲ್ಟ್ ಅಂತ ಹೇಳಲ್ಲ, ಯಾವುದ್ರ ಬಗ್ಗೆ ಫಾಲ್ಟ್ ಅಂತ ಹೇಳಿ ನನಗೆ ಅರ್ಥ ಆಗ್ತಿಲ್ಲ. ಸೊ ಅಷ್ಟರ ಮಟ್ಟಿಗೆ ಒಂಥರ ನಮ್ಮ ಬಾಡಿ, ನಮ್ಮ ಮನಸ್ಸು, ನಮ್ಮ ಮನೆ ಒಂದು ನೆಗೆಟಿವಿಟಿನ ತುಂಬಿಟ್ಟಿದೆ ಅಂತ ಹೇಳ್ಬೋದು. ಫೀಲಿಂಗ್ ವೆರಿ ಸ್ಯಾಡ್. ಸ್ವಲ್ಪ ಮಕ್ಕಳ ಜೊತೆ ಆಟ ಆಡಿದ್ರು ಕೂಡ ಅಷ್ಟೊಂದು ಖುಷಿ ಸಿಗ್ತಾ ಇಲ್ಲ. ಮೇ ಬಿ ಅನ್ಹೆಲ್ತಿ ಇರೋದ್ರಿಂದ ಹಾಗೇನೋ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ತಾನೇ ಇದ್ದೀನಿ. ನೋಡಬೇಕು, ಇದಕ್ಕೆ ಆದಷ್ಟು ಬೇಗ ಒಂದು ಗತಿ ಕಾಣಿಸ್ಲೇಬೇಕು. ಇಲ್ಲಾಂದರೆ ನನಗೆ ಈ ಥರ ಇರೋದಕ್ಕೆ ಸತ್ಯವಾಗಲೂ ಇಷ್ಟ ಆಗಲ್ಲ. ಆ್ಯಂಡ್ ನನಗೆ ಅದು ಅಕ್ಸೆಪ್ಟ್ ಮಾಡೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಏನಾದರೂ ಸರಿ ಇಲ್ಲ ಅಂತಂದಿದ ತಕ್ಷಣ ಚೇಂಜ್ ಮಾಡಿಬಿಡ್ಬೇಕು. ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಸುಮ್ಮನೆ ಕೊರಗೋದ್ರ ಬದಲು ಚೇಂಜ್ ಮಾಡಿಬಿಡ್ಬೇಕು ಅನ್ನೋದು ನನ್ನ ಥಾಟ್ಸ್ ಅಲ್ವಾ. ಸೊ ನೋಡೋಣ ಫ್ರೆಂಡ್ಸ್, ಇನ್ನೊಂದು 2 days ನನಗೆ ಟೈಮ್ ಕೊಡಿ. ದೆನ್ ಮತ್ತೆ ನಾನು ಹೊಸ ರೂಟೀನ್ ಆಗಿರ್ಬೋದು ಅಥವಾ ಹೊಸ ಚೇಂಜಸ್ ಏನಾದರೂ ಮಾಡಲೇಬೇಕು. ಇಲ್ಲಾಂದರೆ ನನ್ನ ಮಕ್ಕಳಿಗೆ ಇಷ್ಟೊಂದು ಬೇಜಾರಾಗಿ ಡೈಲಿ ರೂಟೀನ್ಸ್ನ ಕೊಡೋದಕ್ಕೆ ನನಗೆ ಇಷ್ಟ ಆಗಲ್ಲ. ಆ್ಯಂಡ್ ಅಮ್ಮ ಬಂದರು. ಅಮ್ಮ ಬಂದ ತಕ್ಷಣ ಚಿಟ್ಟಿನ ಕರ್ಕೊಂಡು ತೊಡೆ ಮೇಲೆ ಮಲಗಿಸ್ಕೊಂಡು ಇವಾಗ ನೋಡ್ಕೊತಿದ್ದಾರೆ. ನಮ್ಮ ಚಿಕ್ಕ ಮೇಡಮ್ ಅವ್ರನ್ನೂ ಕೂಡ ಆಟ ಆಡಿಸ್ಕೊತಾ ಇದ್ದಾರೆ. ಫ್ರೆಂಡ್ಸ್, ಈಗ ನಾನು ಚಪಾತಿ ಎಲ್ಲ ಉದ್ಕೊಂಬಂದು ನೋಡಿ ಬೇಯಿಸ್ತಾ ಇದ್ದೀನಿ. ಇದು ಬೇಯಿಸಿದ ತಕ್ಷಣ ಮತ್ತೆ ಕುಕ್ಕರ್ಗೆ ಹಾಕಿಡಬೇಕು ಸಾಂಬಾರಿಗೆ ಎಲ್ಲದು ಕೂಡ. ಹಾಗೆ ಮಕ್ಕಳನ್ನ ಫ್ರೆಶ್ ಮಾಡಿದ್ದೆ. ಹಾಗೆ ನಾನಿವಾಗ ಮಧ್ಯಾಹ್ನ ಊಟ ಆದಮೇಲೆ ಸ್ನಾನ ಮಾಡಿಸ್ಬೇಕು ಮಿಂಚುಗೆ ಮತ್ತು ನನಗೆ ಇಬ್ರಿಗೂ. ಅವಳಿಗೆ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡೋಣ ಅಂತ ಅಂದ್ಕೊಂಡು ನಾನು ಇನ್ನೂ ಏನೂ ರೆಡಿನೇ ಆಗಿಲ್ಲ. ಹೇಳ್ಬೇಕು ಅಂದರೆ ಯಾವುದಕ್ಕೂ ಇಂಟ್ರೆಸ್ಟ್ ಬರ್ತಿಲ್ಲ. ಒಂದು ಸ್ಕಿನ್ ಕೇರ್ ಮಾಡೋದಕ್ಕೂ ಇಂಟ್ರೆಸ್ಟ್ ಬರ್ತಾ ಇಲ್ಲ, ಒಂದು ವಿಡಿಯೋ ಮಾಡೋದಕ್ಕೂ ಇಂಟ್ರೆಸ್ಟ್ ಬರ್ತಿಲ್ಲ. ಸೊ ಹೀಗೆ ಆಗ್ತಾಯಿದೆ ಡೈಲಿ. ಹಾಗೆ ಒಂದು ಕೆಲಸ ಮಾಡಿದ ತಕ್ಷಣ ಒಂದು ಸುಸ್ತಾಗ್ತಾ ಇರುತ್ತಲ್ಲ, ಹಾಗಾಗಿ ಹಂಗೆ ಅನಿಸುತ್ತೆ. ಫ್ರೆಂಡ್ಸ್, ಏನು ಗೊತ್ತಾ, ಒಂದು ದೊಡ್ಡ ರಿಕ್ವೆಸ್ಟ್ ನಿಮ್ಮ ಹತ್ರ, ಒಂದು ಸಜೆಷನ್ಸ್ ಕೇಳ್ತಾ ಇದ್ದೀನಿ. ಯಾರಾದರೂ ಜೀನಿನ ಯೂಸ್ ಮಾಡಿದ್ದೀರಾ? ಸೊ ಜೀನಿ ಪೌಡರ್ ಅಂತ ಬರ್ತಾ ಇದೆ ಅಲ್ಲ, ಸೊ ನನಗೆ ರೀಸೆಂಟ್ಲಿ ತುಂಬ ನಿಶಕ್ತಿ ಅಂತ ಅನ್ನಿಸ್ತಾ ಇದೆ. ಬೆಳಗ್ಗೆ ಎದ್ದ ತಕ್ಷಣ ಏನಾದರೂ ಒಂದು ಹೆಲ್ತಿ ಆಗಿರುವಂಥ ಬ್ರೇಕ್ಫಾಸ್ಟ್ ಅಥವಾ ಒಂದು ಹೆಲ್ತಿಯಾಗಿರುವಂಥ ಸ್ಮೂತಿ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು ತಗೊಂಡ್ರೆ ಮಾತ್ರ ನಾವು ರಿಕವರ್ ಆಗಲಿಕ್ಕೆ ಸಾಧ್ಯ. ಬಟ್ ನನಗಿರೋವಂಥ ಶೆಡ್ಯೂಲ್ಗೆ, ನನಗಿರೋವಂಥ ಜವಾಬ್ದಾರಿಗಳಿಗೆ ಖಂಡಿತ ಬೆಳಗ್ಗೆ ಎದ್ದು ಸ್ಮೂತೀಸ್ ಅದು ಇದು ಆಳು ಮುಳು ಮಾಡ್ಕೊಂಡು ತಿನ್ನೋದಕ್ಕಂತೂ ಆಗಲ್ಲ. ಯಾಕಂದರೆ ರಿಯಲ್ ಫ್ಯಾಕ್ಟ್ ನಿಮಗೆಲ್ಲ ಗೊತ್ತೇ ಇದೆ. ಬೆಳಗ್ಗೆ ಎದ್ದು ಒಬ್ರಿಗೆ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಿ ಇನ್ನೊಬ್ಬರನ್ನ ಸುಧಾರಿಸ್ಕೊಂಡು ಮಲಗಿಸೋದ್ರೊಳಗಡೆ ಕತೆ ಬಿಟ್ಟೋಗಿರುತ್ತೆ. ಹಂಗೆ ಅಂದ್ಕೊಂಡು ನಾನು ಮಾಡ್ಕೊತ ಕೂತ್ಕೊಂಡ್ರೆ ಎಲ್ಲೋ ಒಂದು ಕಡೆ ಅದು ಮೈನಸ್ ಪಾಯಿಂಟ್, ನನಗಂತೂ ಮೈನಸ್ ಪಾಯಿಂಟ್.
ತುಂಬ ಫ್ರೀಯಾಗಿದ್ದಾರೆ, ಮಕ್ಕಳಿಲ್ಲ, ಆರಾಮ್ಸೆ ಇದ್ದಾರೆ ಅಂತಂದರೆ ಆ ಥರದ್ದೆಲ್ಲ ಮೇಂಟೈನ್ ಮಾಡ್ಬೋದು. ಬಟ್ ನನಗೆ ಆಗದೇ ಇರೋದು, ಸೊ ಸತ್ಯವಾಗ್ಲೂ ಒಪ್ಕೋಬೇಕಂದ್ರೆ ಆಗದೇ ಇರೋದು. ಹಾಗಾಗಿ ಆಗೋವಂಥದ್ದನ್ನು ಏನಾದರೂ ಟ್ರೈ ಮಾಡೋಣ ಅಂತ ಅನ್ನಿಸ್ತು. ಸಜೆಷನ್ಸ್ ಕೇಳಿದೆ ತುಂಬ ಜನ ಹೇಳಿದ್ದೇನು ಅಂತಂದರೆ ಜೀನಿ ಪೌಡರ್ ತೊಗೋಬೇಕು ಅಂತೇಳಿ. ಸೊ ಹಾಗೆ ಜೀನಿ ರಿವ್ಯೂ ಕೂಡ ನೋಡಿದೆ, ಎಲ್ಲ ಓಕೆ ಪಾಸಿಟಿವ್ ಆಗೇ ಇದೆ. ಬಟ್ ಯಾಕೆ ನಾನು ನಿಮ್ಮ ಹತ್ರನೇ ಕೇಳಬಾರ್ದು ಅಂತ ಅನ್ನಿಸ್ತು, ಹಾಗಾಗಿ ಕೇಳ್ತಾ ಇದ್ದೀನಿ. ನೀವು ಯಾರಾದರೂ ಅಥವಾ ನಿಮ್ಮ ಫ್ಯಾಮಿಲಿಲಿ ನಿಮಗೆ ಗೊತ್ತಿರೋರು ಯಾರಾದರೂ ಯೂಸ್ ಮಾಡಿ ಬೆನಿಫಿಟೆಡ್ ಆಗಿದ್ದಾರೆ ಅಂದರೆ ದಯವಿಟ್ಟು ನಮಗೋಸ್ಕರ ಒಂದೇ ಒಂದು ನಿಮಿಷ ಟೈಮ್ ತೊಗೊಂಡು ಕಮೆಂಟ್ ಹಾಕಿ, ಹೌದು ಈ ಥರ ಆಗಿತ್ತು, ಈ ಥರ ಬೆನಿಫಿಟ್ ಆಗಿದೆ ಅಂತೇಳಿ. ಹಾಗೆ ಏನು ಬೆನಿಫಿಟ್ ಇಲ್ಲ ಅಂತಂದ್ರೂ ಹಾಕಿ. ಒಟ್ಟಿನಲ್ಲಿ ನಿಮಗೆ ಅಥವಾ ನಿಮ್ಮ ಫ್ಯಾಮಿಲಿ, ರಿಲೇಟಿವ್ಸ್, ಫ್ರೆಂಡ್ಸ್ ಯಾರೇ ಆಗಿರ್ಬೋದು, ಸ್ವತಃ ನೀವೇ ಆಗಿರ್ಬೋದು, ಜಿನಿ ಯೂಸ್ ಮಾಡಿ ಮಕ್ಕಳಿಗಾಗಿರ್ಬೋದು, ನಿಮ್ಗಾಗಿರ್ಬೋದು, ಯಾವಾಗಾದರೂ ಯೂಸ್ ಮಾಡಿದ್ದೀರಾ ಆ್ಯಂಡ್ ಮಾಡಿದಾದ್ಮೇಲೆ ಚೇಂಜಸ್ ಏನಾದರೂ ಆಯಿತಾ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ಶೇರ್ ಮಾಡಿಕೊಂಡ್ರೆ ನಾನು ತರಿಸೋಣ ಅಂತ ಅಂದ್ಕೊಂಡಿದ್ದೀನಿ, ಟ್ರೈ ಮಾಡೋಣ ಅಂತ ಹೇಳಿ. ಸ್ವಲ್ಪ ವೇಕಪ್ ಆಗಲಿಕ್ಕೆ ಏನಾದರೂ ಒಂದು ಬೇಕೇ ಬೇಕಲ್ವಾ, ನಮಗೆ ಕೈಲಿ ಆ ಶಕ್ತಿ ಇಲ್ಲ ಅಂತಂದಾಗ ಆಧಾರವಾಗಿ ಏನಾದರೂ ಇಟ್ಕೊಂಡಿದ್ದೇಳಲೇಬೇಕು. ಸೊ ಹಂಗಾಗಿ ನಾನು ಈ ಥರ ಡಿಸೈಡ್ ಮಾಡಿದ್ದೀನಿ. ಜಯಂತ್ ಹತ್ರನೂ ಮಾತಾಡಿದೆ, ಮಮ್ಮಿ ಜೀನಿ ಟ್ರೈ ಮಾಡೋಣ ಅಂತ ಇದ್ದೀನಿ. ತುಂಬ ಫೀಡ್ಬ್ಯಾಕ್ಸ್ ಎಲ್ಲ ನೋಡಿದೆ, ಸುಸ್ತೆಲ್ಲ ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ. ಮತ್ತು ಮಕ್ಳಿಗೂ ಕೂಡ ಹೌದು, ಈ ಟೈಮಲ್ಲಿ ಸ್ವಲ್ಪ ತಗೊಳ್ಳೋಣ ಅದನ್ನು ಅಂತ ಅಂದ್ಕೊಂಡಿದ್ದೀನಿ. ಹೇಳಿದ್ದಕ್ಕೆ ನಿನ್ನ ಇಷ್ಟ ಅಂತ ಹೇಳಿದ್ರು. ಹಾಗಾಗಿ ನಾನು ನಿಮಗೆಲ್ಲ ಕೇಳ್ತಾ ಇದ್ದೀನಿ, ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ. ಸೀರಿಯಸ್ಲಿ ತುಂಬಾ ವೆಯ್ಟ್ ಮಾಡ್ತಾ ಇರ್ತೀನಿ ನಿಮ್ಮೆಲ್ಲರ ಕಮೆಂಟ್ಗೋಸ್ಕರ. ಸೊ ನಿಮ್ಮ ಕಮೆಂಟ್ಸ್ ಆಧಾರದ ಮೇಲೆ ನೋಡೋಣ, ತರಿಸೋದಾಯಿತು ಅಂತಂದರೆ ಬೇಗನೆ ವಿತಿನ್ 1 ಡೇ ಆರ್ 2 ಡೇಸಲ್ಲೇ ತರಿಸ್ಕೊಂಡ್ಬಿಡ್ತೀನಿ. ಸೊ ಆ ಥರ ಮಾತ್ರ ಮೆಂಟಲಿ ಫಿಕ್ಸ್ ಆಗಿರೋದಂತೂ ನಿಜ. ಇವಾಗ ನನಗೆ ಈ ಆರೋಗ್ಯ ಒಂದು ಸರಿ ಇತ್ತು ಅಂದರೆ ಎಲ್ಲವನ್ನು ಗೆಲ್ಲಬಲ್ಲೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಹೆಲ್ತ್ ಒಂದು ಕೈ ಕೊಡ್ತು ಅಂತಂದರೆ ಇನ್ನೆಲ್ಲ ಕೈ ಕೊಟ್ಟೋ ಥರ ಫೀಲಿಂಗ್ ಆಗ್ತಾ ಇರುತ್ತೆ. ಸೊ ಹಂಗಾಗಿನೇ ಇಷ್ಟು ರಿಕ್ವೆಸ್ಟ್ ಮಾಡ್ತಾ ಇರೋದು. ಇನ್ನು ಅಡುಗೆ ಆಗಿದ ತಕ್ಷಣ ಅಮ್ಮಂಗೂ ಕೂಡ ಊಟಕ್ಕೆ ಇಟ್ಕೊಟ್ಟೆ, ಯಾಕಂದರೆ ಅಮ್ಮನೂ 2 ಡೇಸಿಂದ ತುಂಬ ಸುಸ್ತು ಅಂತ ಇದ್ದಾರೆ. ಹಾಗಾಗಿ ನಮ್ಮ ಮನೆಗೆ ಬಾರಮ್ಮ ಅಂಥೇಳಿ ಮನೆಗೆ ಕರೆಸ್ಕೊಂಡ್ರೆ ಅಟ್ಲೀಸ್ಟ್ ಇಲ್ಲಿ ಬಂದರೆ ನಮಗೆ ನಾನೇನು ಹಚ್ಚಲ್ಲ ಕೆಲಸಗಳನ್ನ, ಜಸ್ಟ್ ಮಕ್ಕಳ ಜೊತೆ ಆಟ ಆಡ್ಕೊತ ಮಕ್ಕಳಿಗೆ ಊಟ ಮಾಡಿಸ್ಕೊತ ಇರ್ತಾರಷ್ಟೇ. ಅಲ್ಲಿ ಹೋದರೆ ಆಟೋಮೆಟಿಕಲಿ ನಮ್ಮಮ್ಮ ಎದ್ದು ಮಾಡಲೇಬೇಕಾಗುತ್ತೆ, ನಾವು ಕೂತ್ಕೊಳ್ಳೇಬೇಕಾಗುತ್ತೆ. ಅಟ್ಲೀಸ್ಟ್ ನಮ್ಮ ಮನೇಲಿದ್ದರೆ ನಾನು ಮಾಡ್ಕೊತಾ ಇರ್ತೀನಿ, ನಮ್ಮ ಅಮ್ಮಂಗೆ ರೆಸ್ಟ್ ಮಾಡಿಸ್ಬೋದಲ್ಲ ಅಂಥೇಳಿ ಆದಷ್ಟು ನಮ್ಮ ಮನೆಗೆ ಬಾರಮ್ಮ ಅಂಥೇಳಿ ಕರಿತಾ ಇರ್ತೀನಿ. ಇನ್ನು ಚಪಾತಿ ಎಲ್ಲ ಬೇಯಿಸಿದಾದ್ಮೇಲೆ ಸಾಂಬಾರ್ಗೆ ಒಗ್ಗರಣೆ ಕೊಟ್ಕೊಂಡು ಅನ್ನ ಸಾಂಬಾರು ಇಟ್ಕೊಂಬಂದು ಕೂತ್ಕೊಂಡಿದ್ದೀನಿ. ಚಪಾತಿ ತಿಂದಾಯಿತು, 2 ಚಪಾತಿ ತಿಂದಾದಮೇಲೆ ಇವಾಗ ನನಗೆ ಊಟ ಮಾಡೋದಕ್ಕೆ ಈ ಚಿಕ್ಕೋಳು ಬಿಡಲ್ಲ ಅಂತ ಅಂದ್ಕೊಂಡು ಊಟ ಮಾಡೋವಾಗ ತೊಟ್ಲಿಗೆ ಹಾಕಿದ್ದೀನಿ. ಮಲ್ಕೊಳ್ಳೋದಕ್ಕೇನಲ್ಲ, ಮಲ್ಕೊಳ್ಳಲ್ಲ ಅವಳು, ಆಟ ಆಡಿಸ್ಕೊತ ನಾನು ಊಟ ಮಾಡಿ ಊಟ ಮಾಡಿದ ತಕ್ಷಣ ಅವಳಿಗೆ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಬೇಕು ಅಂತ. ಅಮ್ಮ ಮತ್ತು ಮಕ್ಕಳು ಇನ್ನೇನು ಮಲ್ಕೊಳ್ಳಿ ಊಟ ಮಾಡಿ ಅನ್ನೋ ಪ್ಲ್ಯಾನ್ ಆಗಿತ್ತು. ಸೊ ನಾನು ಕೂಡ ಸಾಧ್ಯ ಆದರೆ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡು ಅಮ್ಮಂಗೂ ಚಪಾತಿ ಹಾಕ್ಕೊಟ್ಟಿದ್ದೀನಿ. ಬಟ್ ಆದರೆ ನಮ್ಮಮ್ಮ ತಿನ್ನೋದಕ್ಕಿಂತ ಜಾಸ್ತಿ ಫಸ್ಟ್ ಅವ್ರಿಗೆ ಊಟ ಮಾಡಿಸ್ತಾರೆ. ಸೊ ಹಾಗೆ ಅನ್ನ ಬೇಳೆ ನಾನು ಸ್ಮ್ಯಾಶ್ ಮಾಡಿಕೊಟ್ಟಿದ್ದೆ, ಅಲ್ಲಿ ನೋಡಿ ಮಿಂಚು ತಟ್ಟೆ ಕೂಡ ಕಾಣಿಸ್ತಾ ಇದೆ. ಫಸ್ಟ್ ಮಿಂಚುಗೆ ಊಟ ಆಯಿತು, ಮಿಂಚುಗೆ ತಿನ್ನಿಸಾದ್ಮೇಲೆ ಮಿಟ್ಟು ತಿನ್ನಿಸ್ಕೊತ ಕೂತ್ಕೊಂಡಿದ್ದಾರೆ. ಚಿಟ್ಟಿ ಮಲಗಿದ್ದಾನೆ. ಇನ್ನು ನಾನು ಎಲ್ಲದೂ ಮಾಡಿಟ್ಟು ಇವಾಗ ಬಂದು ಕೂತ್ಕೊಂಡು ಊಟ ಮಾಡ್ತಾಯಿದ್ದೀನಿ. ಪಾತ್ರೆ ಒಂದು ತೊಳೆಯೋದಿದೆ, ಸಂಜೆ ತೊಳ್ಕೊಳ್ಳೋಣ ಅಂತ ಅಂದ್ಕೊಂಡು ಸುಮ್ಮನಾದೆ. ಸೊ ಇಷ್ಟು ನಮ್ಮ ದಿನನಿತ್ಯ ನಡೀತಾ ಇರೋವಂಥ ಬೋರಿಂಗ್ ಲೈಫ್ ಸ್ಟೈಲ್. ಸೊ ನಿಮ್ಗೆ ಹೆಂಗೆ ಅನ್ನಿಸ್ತಾ ಇದೆ ಏನೂ ಗೊತ್ತಿಲ್ಲ, ಬಟ್ ಎಲ್ಲದನ್ನು ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ನನಗೇನು ಅನ್ನಿಸ್ತಾ ಇದೆ, ನಮ್ಮ ಸಿಚುವೇಶನ್ ಏನಿದೆ ಅದನ್ನು ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಫ್ರೆಂಡ್ಸ್, ಹೀಗೆ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಸಾಧ್ಯ ಆದಷ್ಟು ರೆಗ್ಯುಲರ್ ವ್ಲಾಗ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಐ ಹೋಪ್ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಿದ್ದೀನಿ. ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ಮತ್ತು ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಮೂಲಕ ಶೇರ್ ಮಾಡಿ. ಬಟ್ ನಿಮ್ಮ ಇವತ್ತಿನ ಕಮೆಂಟ್ಸ್ಗೆ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಹ್ಯಾವ್ ಎ ನೈಸ್ ಡೇ.